ಅದೊಂದು ಕಾಲ ಇತ್ತು. RCB ಮೊದಲನೇ ಮ್ಯಾಚ್ ಅಂದರೆ ದೇವ್ರಿಗೆ ಬಿಟ್ಬಿಡ್ತಾರೆ ಅನ್ನೋ ಥರ ಆಗ್ಬಿಟ್ಟಿತ್ತು. ಬಟ್ ಈ ಸಲ ಹಾಗಾಗಲಿಲ್ಲ. ಮೊದಲನೇ ಮ್ಯಾಚು ಅಭಿಮಾನಿ ದೇವರುಗಳಿಗೆ ಅರ್ಪಿಸ್ಬಿಟ್ರು. ಅಂದರೆ ಮ್ಯಾಚನ್ನು ಗೆದ್ಬಿಟ್ರು. ಚಿನ್ನಸ್ವಾಮಿಲಿ ಸುಮಾರು ಪ್ರಯತ್ನಗಳ ನಂತರ ಮ್ಯಾಚ್ ಆಡಿಸಿದ್ದಕ್ಕೂ ಸಾರ್ಥಕ ಅನ್ನೋಂಗೆ RCB ಆಟಗಾರರು ಆಡಿದ್ರು. ಟಾಸನ್ನು ಗೆದ್ದು ಬೌಲಿಂಗ್ ಆರಿಸ್ಕೊಂಡ್ರು. 300 ರನ್ ಹೊಡೆದ್ಬಿಡ್ತಾರೆ ಅಂದ್ಕೊಂಡಿದ್ದಂಥ SRH ತಂಡದವರು 201 ಅಷ್ಟೇ, 200ನ ಹರಸಾಹಸ ಪಟ್ಕೊಂಡು ಗಳಿಸ್ಕೊಂಡ್ರು. ಇಶಾನ್ ಕಿಶನ್ ನಾಯಕತ್ವ ವಹಿಸ್ಕೊಂಡು ಮೊದಲನೇ ಮ್ಯಾಚಲ್ಲಿ 38 ಬಾಲ್ 80 ರನ್ಗಳನ್ನು ಗಳಿಸಿ ಸಾರ್ಥಕ ಮಾಡಿಕೊಂಡ್ರು. ಅನಿಕೇತ್ ವರ್ಮಾನವರು 18 ಬಾಲಿಗೆ 43 ರನ್ಗಳನ್ನ ಗಳಿಸಿದ್ರು. ಇಬ್ಬರನ್ನ ಬಿಟ್ಟರೆ ಬೇರೆ ಯಾರು ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ. ಕ್ಲಾಸನ್ ಅವರು ತುಂಬ ಕ್ಲಾಸಾಗಿ ಆಡ್ಬಿಟ್ರು, ಜೊತೆ ಮಾಸಾಗಿ ಆಡಲಿಲ್ಲ. ಅವರು ಸ್ವಲ್ಪ ನಿಧಾನಕ್ಕೆ ಆಡಿದ್ರು. RCB ಪರ ಜೇಕಬ್ ಡಫಿಯವರು 22ಕ್ಕೆ 3 ವಿಕೆಟ್ಗಳನ್ನ ಪಡ್ಕೊಂಡ್ಬಿಟ್ರು. ಟ್ರೇವಿಸ್ ಹೆಡ್, ಅಭಿಷೇಕ್ ಶರ್ಮಾ ಮತ್ತು ನಿತೀಶ್ ರೆಡ್ಡಿ ಇಬ್ಬರು 29ರ ವರ್ಷತ್ತಿಗೆ ಔಟ್ ಆಗಿಬಿಟ್ಟಿದ್ರು. ಹಾಗಾಗಿ ಅಂಥ ಟ್ರಬಲ್ ಏನು ಮಾಡಲಿಲ್ಲ. ಬಟ್ 201 ಹರಸಾಹಸ ಪಟ್ಕೊಂಡು ಗಳಿಸ್ಕೊಂಡ್ರು. ಅದಾದಮೇಲೆ ನಮ್ಮ RCB ಬ್ಯಾಟಿಂಗಲ್ಲಿ ಸಾಲ್ಟ್ ಅವ್ರು ಬೇಗ ಔಟ್ ಆದರೂ ಕೂಡ ದೇವ್ ಪಡಿಕ್ಕಲ್ ಅವರು ಬಂದವರೇ 6ನ್ನು ಹೊಡೆದು ಅವರು ಕರ್ನಾಟಕ ರಣಜಿಯಲ್ಲಿ ಏನು ಫಾರ್ಮ್ನ ಇತ್ತು ಅದನ್ನು ಕಂಟಿನ್ಯೂ ಮಾಡಿಬಿಟ್ರು. 28 ಎಸೆದು 61 ರನ್ಗಳನ್ನ ಗಳಿಸಿದ್ರು. 7-4 4 ಸಿಕ್ಸು ಬಂದವರೇ 6 ಹೊಡೆದು ಅದೇ ಚೆನ್ನಾಗಿತ್ತು. 4 ಸಿಕ್ಸು ಸೂಪರ್ ಆಗಿತ್ತು. ಅವ್ನು ಫ್ಲಿಕ್ ಮಾಡಿದಂತೂ ಸೂಪರ್ ಆಗಿತ್ತು. ಇನ್ನೊಂದು ಕಡೆ ನಾಯಕ ರಜತ್ ಪಟಿದಾರ್ ಅವರು 12 ಎಸೆತಗಳಲ್ಲಿ 31 ರನ್ಗಳನ್ನ ಗಳಿಸಿದ್ದು ಕೂಡ ತುಂಬ ಚೆನ್ನಾಗಿತ್ತು. ನಾಯಕನ ಆಟ. ಒಂದು ಕಡೆ ವಿರಾಟ್ ಕೊಹ್ಲಿ ಚೆನ್ನಾಗಿ ನಿಂತ್ಕೊಂಡ್ರು. ಅವರು 38 ಎಸೆದು 69 ರನ್ಗಳನ್ನ ಗಳಿಸಿದ್ರು. ಅವರು ಸ್ಟ್ರೈಟಲ್ಲಿ ಹೊಡೆದಂಥ ಒಂದು ಸಿಕ್ಸು ತುಂಬ ಚೆನ್ನಾಗಿತ್ತು. ಒಟ್ಟು RCB ಬ್ಯಾಟಿಂಗೇ ಚೆನ್ನಾಗಿತ್ತು. ಕೊನೆಗೆ ಬಂದ ಟಿಮ್ ಡೇವಿಡ್ ಅವರು ಕೂಡ 10 ಬಾಲಿಗೆ 16 ರನ್ ಗಳಿಸಿದ್ರು. ಜಿತೇಶ್ ಶರ್ಮಾ ಒಬ್ಬರೇ ಫ್ಲಾಪ್ ಆಗಿತ್ತು ಅಂತ ಹೇಳ್ಬೋದು. ಅಲ್ಲಿ SRH ಬೌಲರ್ಗಳ ಹತ್ರ ಉತ್ತರನೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ಆಡ್ಬಿಟ್ರು. ಒಟ್ಟಾರೆಯಾಗಿ ಸೂಪರ್ ಆಗಿ ಆರಂಭವನ್ನು ಮಾಡಿದೆ RCB ತಂಡ. ಖುಷಿಯಾಗಿದ್ದು ನಮ್ಮ ಕನ್ನಡಿಗ ದೇವ್ ಪಡಿಕ್ಕಲ್ ಅವರಿಗೆ ಅವಕಾಶ ಸಿಕ್ಕಿ ಅದನ್ನ ಚೆನ್ನಾಗಿ ಬಳಸ್ಕೊಂಡ್ರು. ಆ ಕಡೆ SRH ತಂಡ ಇಂಥ ಒಂದು ನಮ್ಮ ಬೆಂಗಳೂರಿನ ಪಿಚ್ಚು, ಅಲ್ಲಿ ಕನ್ನಡಿಗ ಆದಂಥ ಸ್ಮರಣ್ ರವಿಚಂದ್ರನ್ ಅವರಿಗೆ ಅವರ ಫಾರ್ಮ್ ನೋಡ್ಕೊಂಡಾದರೂ ಕೊಡ್ಬೋದಾಗಿತ್ತು. ಅವಕಾಶನ ಕೊಡಲಿಲ್ಲ. ಅದಕ್ಕೆ ತಕ್ಕನಾದಂಥ ಬೆಲೆನ ತೆರಬೇಕಾಯಿತು. ನಿಮಗೆ ಅನಿಸ್ತು ಮ್ಯಾಚ್ ನೋಡಿ ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಪ್ರತಿ ಮ್ಯಾಚ್ ಆದಮೇಲೆ ವೀಡಿಯೋ ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾ ಮುಂದಿನ ವೀಡಿಯೋ ಸಿಗ್ತೀನಿ. ಹೆಸರು ಆದರ್ಶ ಅಂತ.